ಮಾಡಿದ್ ಒಂದೊಂದ್ ಮೂಗು ಮಾಡ್ತೀರಾ. ಏನ್ ಗುಪ್ತಾ ಇದು? ಇವಾಗ್ಲೂ ಅದೇ ಅಲ್ವಾ ಏನಿದು ಪುಸು ಪುಸು ಅಂತಿರ್ತಾರೆ. ಸರ್ಪ್ರೈಸ್ ಕೊಡೋದು ನಾನು ಯಾವಾಗ್ಲೂ ವೈನಾಡ್ 23 ಕಿಲೋಮೀಟರ್ ನಾನು ಒಬ್ಬನೇ ಓಡಿಸ್ಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಟ್ರಾಮಾ ಕೊಟ್ಬಿಟ್ಟಿದ್ದೀನಿ ನನ್ನ ಪಾಪ ಅವ್ರಿಗೆ. ವಾಟ್ಸಪ್ ಸಂತೂರ್ ಡ್ಯಾಡಿ ನೀನು ಸಂಜಯ್. ಲಂಚಿಗೆ ಬಂದಿದ್ದೀವಿ. ಅದಕ್ಕೆ ಆ ದೇವರು ಇವ್ರನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ನನ್ನ ಲೈಫ್ ಕಳಿಸ್ಬಿಟ್ಟಿದ್ದಾರೆ. ಇದೆಲ್ಲ ಬಿಡಿಸ್ಬಿಡು ಅಂತ ಕೆಳಗೆ. ವೈನಾಡಿಗೆ ಬಂದಿದ್ದೇನಕ್ಕೆ ಅಂದರೆ there was lot going on. Okay, let's go. What is the farm? Hi, so welcome back to my new vlog. Guys, ಇವತ್ತಿನ ವ್ಲಾಗು ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ನಮ್ಮ ಅತ್ತೆ ಮಾವ ಕೊಟ್ಟರೆ ಶರ್ಟ್ ಹಾಕೊಂಡು ಟಿ ಶರ್ಟ್ ಹಾಕೊಂಡು. ಸೊ ಈಗ ನಾವು ಒಂದು ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ, ನಾನು ನಮ್ಮ ಇಬ್ಬರು ಬಾಯ್ಸ್. ಯಾಕೆ ಅಂದರೆ ಸಾಕಾಯಿತು ಈ ಮುಸುಡಿ ನೋಡಿ ದಿನ ಈ ಮುಸುಡಿ ನೋಡಿ ಸಾಕಾಗಿದೆ. ವೈನಾಡ್ ಸರ್ಪ್ರೈಸ್ ಕೊಡೋದು ನಾನು ಯಾವಾಗಲೂ. ವೈನಾಡ್ ಒನ್ ಡೇ 2 nights. ಅವ್ರಿಗೇನು ಕೇಳೋದು ಗೊತ್ತು ಅವ್ರಿಗೆ. ನಮ್ಮ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಕೊಟ್ಟಿದ್ದಾರೆ. ಈಗ ನೋಡಿ ಆ್ಯಪಲ್ಲು, ಪ್ರೊಮೋಗ್ಯಾನೆಟ್ ಎಲ್ಲ, ಅದನ್ನು ತಿನ್ಕೊಂಡು ಹೋಗೋಣ. ಲೆಟ್ಸ್ ಗೋ. ಆಸ್ ಆಲ್ವೇಸ್ ನಾನು ಬಟ್ಟೆ ಎತ್ಕೊಂಡಿಲ್ಲ. ನನಗೆ ಟ್ರಿಪ್ಪಿಗೆ ಹೋಗಿ ಅಲ್ಲಿರೋ ಏರಿಯಲ್ಲಿ ಏನಾದ್ರು ಹೊಸ್ದಾಗಿ ಫ್ಯಾಷನ್ ಇದೆಯಾ, ಏನಾದ್ರು ಹೊಸ್ದಾಗಿ ಬಟ್ಟೆಗಳು ಬಂದಿದೆಯಾ, ಟ್ರೆಂಡ್ ಬಂದಿದೆಯಾ ನೋಡಿ ಶಾಪಿಂಗ್ ಮಾಡೋ ಹುಚ್ಚು ನನಗೆ. ಸೊ ಯಾವಾಗೋ ಒಂದ್ಸರಿ ಮಾಡೋದಲ್ವಾ, ಅದಕ್ಕೆ ಐ ಡೋಂಟ್ ಕನ್ಸಿಡರ್ ಇಟ್ ಆಸ್ ಅ ಬ್ಯಾಡ್ ಹ್ಯಾಬಿಟ್. ಅಂದರೆ ಅಲ್ಲಿಗೆ ಹೋಗಿ ವೈನಾಡಲ್ಲಿ ಯಾವ್ದಾದ್ರು ಹೊಸ ಬಟ್ಟೆ ಬಂದಿದೆಯಾ, ಹೊಸ ಪ್ಯಾಟರ್ನ್ ಇದೆಯಾ, ಸ್ಟೈಲಿಗೆ ಏನಾದರೂ ಇದೆಯಾ, ಬಟ್ಟೆ ಅಂಗಡಿಗೆ ಹೋಗಿ ನೋಡೋ ಹುಚ್ಚು ನನಗೆ. ಸೊ ಅದಕ್ಕೆ ಇದು ಶಾಪಿಂಗ್ ಇದೆ. ಇದರಿಂದ ಎತ್ಕೊಂಡು ಹೋಗ್ತಾಯಿಲ್ಲ. ಈ ಟಿ ಶರ್ಟು ಮತ್ತು ಈ ಪ್ಯಾಂಟ್ ಹಾಕ್ಕೊಂಡು ಒಂದು ಒಡ ಹುಡುಪು ಎತ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಹೊಡ್ತಾ ಇದ್ವಿ, ಮಧ್ಯದಲ್ಲಿ ಒಂಚೂರು ಕೆಲಸ ಆಯ್ತು. ಸಿಸ್ಟಮ್ನೆಲ್ಲ ನಾವು ಫೈಲ್ಸ್ ಎಲ್ಲ ಕಾಪಿ ಮಾಡೋದಿತ್ತು. ಅದಕ್ಕೆ ಬಂದು ಸ್ಟುಡಿಯೋಗೆ ಕಾಪಿ ಮಾಡಿ ಅಲ್ಲಿಂದ ಹೊರಡಬೇಕು. ಸೊ ಅಲ್ಲಿ ಕೆಲಸ ಮುಗೀತು ಸ್ಟುಡಿಯೋಲಿ, ಅಲ್ಲಿಂದ ಹೊರಟಿದ್ವಿ. ಹಂಗೆ ಹೋಗ್ತಾ ಇದ್ದೀವಿ. ನಮ್ಮ ಹುಡುಗಿನ ಒಂದ್ಸರಿ ಮಾತಾಡ್ಸ್ಕೊಂಡು ಹಾಯ್ ಹೇಳ್ಬಿಟ್ಟು ಹಂಗೆ ಊಟ ಮಾಡಲೇಬೇಕು. ಅದಕ್ಕೆ ಯಾಕೆ ಜೊತೆಗೆ ಲಂಚ್ ಮುಗಿಸ್ಕೊಂಡು ಹೋಗ್ಬಾರ್ದು. ನೀನು ಯಾಕೋಶ ಹಂಗೆ ನೋಡ್ತಾ ಇದೆಯಾ? ನೀವೆಲ್ಲ ಮಾಡದೇ ಇರೋದಾ? ನಿನ್ನ ನೋಡೇ ಕಲ್ತಿರೋದು. ನನ್ನ ನೋಡಿ ಕಲ್ತವ್ರಂತೆ. ತಿನ್ಕೊಂಡೇನಾದರೂ ವಾಪಸ್ ಪಟ್ಟಂತ ಹೊಡಬೇಕು. ವೈನಾಡ್ದು ಗೇಟ್ ಕ್ಲೋಸ್ ಆಗಿಬಿಡುತ್ತೆ ಕಾಡ್ದು. ಆ ಕಾಡ್ದು ಗೇಟ್ ಕ್ಲೋಸ್ ಆಗೋಕ್ಕೆ ಮುಂಚೆ ಹೋದರೆ ವೈನಾಡಿಗೆ ಎಂಟ್ರ್ ಆಗ್ತೀವಿ. ಇಲ್ಲಾಂದರೆ ಸುತ್ಕೊಂಡು ಹೋಗ್ಬೇಕು. ಲೆಟ್ಸ್ ಗೋ ಗೈಸ್. ನಂದು ಬ್ಲಡ್ ಟೆಸ್ಟ್ ಮಾಡಿಸಿದ ರಿಪೋರ್ಟ್ ಇನ್ನೂ ಬಂದಿಲ್ಲ. ಅದು ಯಾಕೆ ಸುಸ್ತಾಗ್ತಿದೆ ಅಂತ ರಿಪೋರ್ಟ್ ಬಂದಮೇಲೆ ಡಾಕ್ಟ್ರಿಗೆ ತೋರಿಸ್ಬೇಕು. ಗೈಸ್ ಲಂಚಿಗೆ ಬಂದಿದ್ದೀವಿ. ಇವರು ಇದ್ದಾರೆ, ತಿನ್ಬಿಟ್ಟು ಹೋಗೋದೆ. ಗೈಸ್ ಹೊಟ್ಟೆ ತುಂಬ ಊಟ ಮಾಡಿ ಈಗ ಹೊರಟಿದ್ದೀವಿ. ಅಂದರೆ ಹಾಯ್. ನಂಗೆ ಈಗಲೂ ಕ್ಯಾಮ್ರಾ ತೆಗೆದ್ರೆ ಮುಂದೆ ಹೋಗ್ತಾ ಇದ್ದೀನಿ ನಾನು. ಟ್ರಾಮಟೈಸ್ ಆಗಿಬಿಟ್ಟಿದ್ದೀನಿ. ಟ್ರಾಮಾ ಕೊಟ್ಬಿಟ್ಟಿದ್ದೀನಿ ನನ್ನ ಪಾಪ ಅವ್ರಿಗೆ. ಗೈಸ್ ಸೊ ನಾವು ಊಟ ಮಾಡ್ತಾ ಒಂದು ಸ್ವಲ್ಪ ಮಾತಾಡಿ ಬಿಹೈಂಡ್ ದ ಕ್ಯಾಮ್ರಾ ಟೈಮ್ ಸ್ಪೆಂಡ್ ಮಾಡಿ ಈಗ ವಾಪಸ್ ಇವ್ರನ್ನ ಡ್ರಾಪ್ ಮಾಡಿ ವೈನಾಡ್ ಕಡೆಗೆ ಹೊರಡಬೇಕು. ಲೆಟ್ಸ್ ಗೋ. ನಿಮಗೆ ಅನ್ಸುತ್ತೆ ಪದೇ ವೈನಾಡ್ಗೆ ಹೋಗ್ತೀನಿ, ಏನನ್ಸುತ್ತೆ ನಿಮಗೆ? ಅದೇ ಅಲ್ಲೇನಾದ್ರು ಒಂದು ಗರ್ಲ್ ಫ್ರೆಂಡ್ ಇಟ್ಕೊಂಡಿದ್ದೀರಾ ಅಂತ ನೋಡಿ ಇವತ್ತು ಗೊತ್ತಾಯ್ತು ಅವರಿಗೆ. ಇದ್ರೂ ಇರ್ಬೋದು. ಮೋರ್ ರಿಕ್ವೈರ್ಡ್ ಅಂತ ಏನೋ ಎಕ್ಸ್ಪೆಕ್ಟೇಷನ್ ತುಂಬ ಇದೆ ಅವ್ರ ಮೇಲೆ. ಏನಕ್ಕೆ? ಈ ಥರ ಕ್ವಶನ್ಸ್ ಕೇಳೋಕ್ಕೆ, ನಾನು ರೋಸ್ಟ್ ಮಾಡೋಕ್ಕೆ. ಹೌದು ಗೈಸ್, ನಾನು ಎಲ್ರಿಗೂ ರೋಸ್ಟ್ ಮಾಡ್ತೀನಲ್ಲ, ನನಗೆ ರೋಸ್ಟ್ ಮಾಡೋಕ್ಕೆ ಯಾರು ಇರಲಿಲ್ಲ. ಅದಕ್ಕೆ ಆ ದೇವರು ಇವ್ರನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ನನ್ನ ಲೈಫ್ ಕಳಿಸ್ಬಿಟ್ಟಿದ್ದಾರೆ. ನಾವು ರೋಸ್ಟ್ ಜಾಸ್ತಿ ರಿವರ್ಸ್ ರೋಸ್ಟ್ ಮಾಡೋಕ್ಕೂ ಆಗಲ್ವಲ್ಲ ಗೈಸ್. ಇರಲಿ, ಬೇಜಾರು ಮಾಡ್ಕೊಂಡ್ಬಿಡ್ತಾರಪ್ಪ ಹುಡುಗಿರು. ಅದಕ್ಕೆ ಗಾಯ್ಸ್ ಅಲ್ವಾ ಸಂಜಯ್? ಏನು ಜೋಶ ಮಾತಾಡಂಗಿಲ್ಲ ನಾವು. ಅವ್ರು ರೋಸ್ಟ್ ಮಾಡ್ಬೋದು, ನಾವು ಮಾಡೋಂಗಿಲ್ಲ. ನೀವೇನು ಮನುಷ್ಯ ಹ್ಞೂ ಅಂತ ಇದ್ದೀರಾ? ಕರೆಕ್ಟ್. ಅದು ನೀವೆಷ್ಟು ರೋಸ್ಟ್ ಮಾಡ್ತೀರಾ? ಏನು ಕತೆ? ಮಾಡಿದ್ ಒಂದೊಂದು ಮೂಗು ಮಾಡ್ತೀರಾ ಅಲ್ಲ? ಮಾಡೋ ತನಕ ಮಾಡಿ ಅಂತ ರೋಸ್ಟ್ ಮಾಡ್ತೀರಾ. ಮಾಡಾದ್ಮೇಲೆ ಹಿಂಗ್ ಮಾಡ್ಬಿಟ್ರಿ ನೋಡಿದ್ರಾ ಅಂತ ಅದನ್ನ ಮಾಡ್ತೀರಾ. ಏನೋ ಅಂದ್ರು ಬಟ್ ಅರ್ಥ ಆಗಿಲ್ಲ ನನಗೆ. ಆಯ್ತು ಸುಮ್ಮನೆ. ನಿಜ ಅರ್ಥ ಆಗಿಲ್ಲ. ನಿಮ್ಗೆ ಅರ್ಥ ಆಯ್ತಾ? ಅಂದ್ರೆ ಈಗ ಊಟ ಆಯ್ತಾ, ಆರ್ಡ್ರು ಬೇಡ, ನಂಗೇನು ಬೇಡ ಅಂತಂದ್ರೆ ಮಾಡಿ ಗುಪ್ತಾ ತಿನ್ನಿ ಪರವಾಗಿಲ್ಲ ಅಂತೀರಾ. ಆಮೇಲೆ ಬಂದ್ಮೇಲೂ ನಾನು ಬೇಡ ಅಂದಿರ್ತೀನಿ, ಹಶ್ವಿಲ್ಲ ಅಂತ. ತಿನ್ನಿ ಅಂತೀರಾ. ತಿನ್ನಿ 1 ಬೈ ತಿನ್ನಿ ಅಂತ. ಆಮೇಲೆ ತಿಂದ್ಮೇಲೆ ನೋಡಿದ್ರಾ ತಿನ್ಬಿಟ್ರಿ. ಏನ್ ಗುಪ್ತಾ ಇದು? ಇವಾಗ್ಲೂ ಅದೇ ಅಲ್ವಾ? ಏನಿದು ಪುಸು ಅಂತಿರ್ತಾರೆ. ಇವಾಗ್ಲೂ ಅದೇ ಆಗಿತ್ತು. ಬೇಡ ಅಂತೇಳಿ ಒಂದು ಫುಲ್ ಗಿರೇಜ್ ತಿಂದ್ರು. ಫುಲ್ಲ ನೋಡಿ, ಇದೆ ಬನ್ನಿ ಗೈಸ್, ಮನೆಗೆ ಹೊರಡೋಣ. ಇವ್ರ ಮನೆಗೆ ಹೋಗಿ ಡ್ರಾಪ್ ಮಾಡಿ ವೈನಾಡ್ಗೆ ಹೋಗೋಣ.
ಒಳ್ಳೆ ಜಾಗ ಕಾಯ್ತಿದೆ ನಮಗೋಸ್ಕರ ಅಲ್ಲಿ ಹೋಗಿ ಚಿಲ್ ಮಾಡೋಕ್ಕೆ. ಲೆಟ್ಸ್ ಗೋ ಗೈಸ್. ಫೈನಲಿ ಅಯ್ಯೋ ಗೈಸ್ ಫೈನಲಿ ಹೊರಟಿದ್ದಾರೆ. ಬೈ ಬಾಯ್, ಟೇಕ್ ಕೇರ್, ಗುಡ್ ನೈಟ್, ಸಿ ಯು ಆಫ್ಟರ್ 1 month. ಪಕ್ಕದ ಮೇಲೆ ಬೀಳ್ತಿದೆ, ಗುಡ್ ನೈಟ್ ಅಂತಿದ್ದೀರಾ. ಬೈ ಬಾಯ್, ಬೈ ಬೈ, ಸಿ ಯು ಆಫ್ಟರ್ 1 month. ಹ್ಯಾಪಿ ಜರ್ನಿ ಎಲ್ಲರಿಗೂ. ಓಕೆ. ಗರ್ಲ್ ಫ್ರೆಂಡ್ ಹೋದ್ಮೇಲೆ ನನ್ನ ಬೆಸ್ಟ್ ಫ್ರೆಂಡ್ ಕೂತ್ಕೊಳ್ಳೋದು ಪಕ್ಕದಲ್ಲಿ. ಬಾರಪ್ಪ ಬಾ. ಫಸ್ಟ್ ಗರ್ಲ್ ಫ್ರೆಂಡ್. ಸೊ ಮಧ್ಯದಲ್ಲಿ ಶೆಲ್ಲಲ್ಲಿ ನಿಲ್ಸಿದ್ದೀವಿ ನಾವು. ನಮ್ಮ ಕಾರ್ಗೆ ಆ್ಯಡ್ ಬ್ಲೂ ಹಾಕ್ಸ್ಬೇಕು, ಫುಲ್ ಖಾಲಿ ಆಗಿಬಿಡುತ್ತೆ, ಇಂಜಿನ್ ಹಾಳಾಗ್ಬಿಡುತ್ತೆ ಅಂತೇಳಿ ನಮಗೆ ಶೆಲ್ಲಲ್ಲಿ ಏನಾದ್ರು ತೊಗೊಂಡು ಹೋಗೋಣ ಅಂತ ಬಂದಿದ್ದೀನಿ. ಅಲ್ಲಿ ನಮ್ಮ ಬಾಯ್ಸ್ ಆ್ಯಡ್ ಬ್ಲೂ ಹಾಕ್ಸ್ತಾ ಇದ್ದಾರೆ. ನಾನಿಲ್ಲಿ ನಾನು ದುಡ್ಡು ಖರ್ಚು ಮಾಡ್ತಾಯಿದ್ದೀನಿ. ಮಜ್ಜಿಗೆ ಮತ್ತು ಒಂದಷ್ಟು ಏನೋ ಡ್ರಿಂಕುಗಳು ಮತ್ತು ಎಳ್ನೀರು, ಪ್ರೋಟೀನ್ ಬರುತ್ತೆ. ಗೈಸ್ ಇನ್ನೂ ಹೋಗ್ತಾನೆ ಇದ್ದೀವಿ 37 ಕಿಲೋಮೀಟರ್ಸ್ ಇದೆ. ಫಸ್ಟ್ ನಂದಾಬಾಯಿ ಮನೆ ಹತ್ರ ಹೋಗಿ ಅವ್ರನ್ನ ಪಿಕ್ ಮಾಡಿಕೊಂಡು ಹೋಗೋದು. ಲೆಟ್ಸ್ ಗೋ. ಈ ವೇಯಲ್ಲಿ ನೆಟ್ವರ್ಕ್ ಕೂರಕ್ಕಾಗಲ್ಲ, ದಾರಿ ನೋಡಲೇಬೇಕು. ಹಂಗೆ ಮರ ಗಿಡಗಳು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಈ ಮಕ ದಿನ ನೋಡ್ತೇನೆ. ಸುಂದರವಾದ ಸಂತೂರ್ ಡ್ಯಾಡಿ ನೀನು ಸಂಜಯ್. ಸಂತೂರ್ ಡ್ಯಾಡಿ ಫೇಸ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಗಾಯ್ಸ್. ನಾನು ಗಾಡಿ ಓಡಿಸ್ತಾ ಇದ್ದೀನಿ ಗಾಯ್ಸ್. ಇನ್ನು 23 ಕಿಲೋಮೀಟರ್ ಇದೆ. ಸೊ 23 ಕಿಲೋಮೀಟರ್ ಒಬ್ಬನೇ ಓಡಿಸ್ಬೇಕು ಅಂತ ಫಿಕ್ಸ್ ಆಗಿದ್ದೀನಿ. 3 ಕಿಲೋಮೀಟರ್ ಓಡಿಸ್ಬೋದು. 23 ಓಡಿಸ್ತೀನಿ. ಲೆಟ್ಸ್ ಗೋ. ಸಾಕೈತೆ, ಯಾರು ಓಡಿಸ್ತೀರಾ? ಗೈಸ್ ಫೈನಲಿ ರೆಸಾರ್ಟ್ ರೀಚ್ ಆಗಿದ್ದೀವಿ. ನಿಮಗೆ ವ್ಯೂ ಹೇಗಿದೆ ಅಂತ ತೋರಿಸ್ತೀನಿ. ಇಲ್ಲೇನು ಕಾಣಲ್ಲ ಇಷ್ಟೊತ್ತಿಗೆ, ಬಟ್ ಈಗ ನಂದಾಬಾಯಿ ನಮಗೆ ಅಂತ ವೆಯ್ಟ್ ಮಾಡ್ತಿದ್ದಿಲ್ಲ ರೆಸಾರ್ಟಲ್ಲಿ. ಅವ್ರ ಮನೆಯಿಂದ ಪಿಕ್ ಮಾಡಬೇಕಿತ್ತು, ಬಟ್ ಅವ್ರು ಆಗಲೇ ಬಂದಿಲ್ಲೇ ಕಾಯ್ತಿದ್ದಾರೆ. ನೀವು ಬನ್ನಿ, ರೂಮ್ಸ್ ಎಲ್ಲ ಹೇಗಿದೆ ನೋಡೋಣ. ಒಂದು ಪ್ರೈವೇಟ್ ಪೂಲು, ವಿಲ್ಲಾ, ಪ್ರೈವೇಟ್ ಪೂಲ್ ಮತ್ತು ಮುಂದೆ ಕಾರ್, ಮುಂದೆ ನಂದಾಬಾಯಿ. ವಾಟ್ಸಪ್ ಫುಲ್ ನೈಸ್ಲಿ ಆರ್ ಸ್ಲೆಪ್ಟ್. ಐ ಗಿವ್ ಅ ಟೂರ್ ಆ್ಯಂಡ್ ಕಮ್. ಓಕೆ ಗೈಸ್, ವಾವ್ ಡ್ರೀಮಿ ಆಗಿದೆ ಗೈಸ್ ನೋಡಿ. ಹಾಗೆ ಒಳಗೆ ಬಂದರೆ ಇಲ್ಲೊಂದು ರೂಮ್ ಒಳಗೆ ಏನಪ್ಪ ಇದು, 2 ಡೋರು. ಓಹ್, ಬಾಲ್ಕನಿ ಆಚೆ ಅಲ್ಲಿ ಟೆನ್ನಿಸ್ ಕೋರ್ಟ್ ಅನಿಸುತ್ತೆ. ಆ ಕಡೆಯಿಂದ ಈ ಕಡೆ ಬಂದರೆ ವಾಶ್ರೂಮ್, ಹಾಗೆ ಹೋದರೆ ಸ್ಕ್ರೀನ್ ತೆಗೆದ್ರೆ ವ್ಯೂ, ಮತ್ತು ಈ ಕಡೆ ಬಂದರೆ ಅಲ್ಲಿ ಸ್ಮಾಲ್ ಕಿಚನ್ ಇದೆಯಲ್ಲ, ಆಗಲೇ ನೋಡಿದ್ರಿ. ಹಿಂಗೆ ಬಂದರೆ ಇಲ್ಲೊಂದು ರೂಮು. ಕ್ರೇಜ್ ಇದೆಯಲ್ಲ, ಸಕ್ಕತ್ತಾಗಿದೆ ಗೈಸ್. ಗೈಸ್, ಸೊ ಫೈನಲಿ ನಾವು ನಂದಾಬಾಯಿನ ಕರ್ಕೊಂಡು ಊಟಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟ್ ಊಟ ಮಾಡ್ಕೊಂಬಿಡೋಣ ಅಂತ, ಬರೋದೇ ಲೇಟ್ ಆಗೋಯ್ತು. ನಾವು ಒಂದು ಬೆಳಗ್ಗೆನೆ ಹೊಡ್ತೀನಿ 6 ಗಂಟೆಗೆ ಅಂತೆಲ್ಲ ಹೇಳಿ ನಾವು 3 ಗಂಟೆ ಬೆಂಗಳೂರು ಬಿಟ್ಟಿರೋದು. ಎನಿವೇಸ್, ಪಾಪ ಅವ್ರು ಬೆಳಗ್ಗಿಂದ ಕಾಯ್ತಾರೆ ನಂದಾಬಾಯಿ. Yeah, bro, I actually missed the event. You didn't come, Nandabai. No, bro, I couldn't come, but after seeing the vlog and the pictures, no? You feel Like you regret now. Yeah, the FOMO is hitting me right here. ಗೈಸ್, ಸೊ ನಂದಾಬಾಯಿನ ಕರೆದಿದ್ದೆ. ಅವ್ರೇನೋ ಅರ್ಜೆಂಟ್, ಅವ್ರ ಬೆಸ್ಟ್ ಫ್ರೆಂಡ್ ಮದುವೆ ಇತ್ತು ಅಂತ ಹೇಳಿ ಬಂದಿಲ್ಲ. ನಾವೆಲ್ಲ ಯಾರು ಗೈಸ್? ಅವ್ರ ಬೆಸ್ಟ್ ಫ್ರೆಂಡ್ ಇಂಪಾರ್ಟೆಂಟ್. Best friend, but this is the beginning of a big thing. ಬೆಸ್ಟ್ ಫ್ರೆಂಡ್. No, bro. If this is the beginning of ನಂದಾಬಾಯಿದು the ಫ್ರೆಂಡ್ಸ್ marriage, ಲಿಸ್ಟ್ ಬಂದ್ರೆ ಲಿಸ್ಟ್ ಅಲ್ಲೇ ಲಾಸ್ಟ್ ಅಲ್ಲಿ ಬರೋದು ಸ್ಯಾಮ್ ಸಮೀರ್. bro. This is the beginning of the marriage. Yeah. But here it was We the have marriage. engagement, haldi, Yeah, marriage. everything is ಗೈಸ್, ಸೊ there. ಒಂದ್ ಈವೆಂಟ್ ಅಂತೂ ವಯನಾಡಲ್ಲಿ ಆಗೇ ಆಗುತ್ತೆ. ಬಿಕಾಸ್ ವಯನಾಡ್ ಇಸ್ ಮೈ ಸೆಕೆಂಡ್ ಹೋಮ್. ನಾನಂತೂ ಇಲ್ಲಿ ಬಂದ್ರೆ ನಂಗೆ ರಿಫ್ರೆಶ್ ಫೀಲ್ And that ಆಗ್ತೀನಿ. event will be the best event, I'm sure. ಫಾರ್ ಶೋರ್.
ವಯನಾಡಲ್ಲಿ ಒಂದು ಇವೆಂಟ್ ಆದರೂ ಮಾಡಲೇಬೇಕು ಅಂತ ನಾನು ಅನ್ಕೊಂಡಿದ್ದೀವಿ. ನೋಡೋಣ ಅದೇನಾಗುತ್ತೆ, ಆಗುತ್ತಾ ಇಲ್ವಾ. ನಂದಬೈ ಯೂನಿಟ್ ಟು ಸಪೋರ್ಟ್ ದರ್. Definitely. ಲೆಟ್ಸ್ ಸಿ, ಮಜಾ ಇರುತ್ತೆ. Yeah. It'll be the best. ಎಸ್, 100%. ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ಎಲ್ಲಿಗೆ ಹೋಗ್ತೀವಿ ಊಟಕ್ಕೆ ನೋಡೋಣ. ಲೆಟ್ಸ್ ಗೋ. I'm actually getting recognized because of Sam nowadays in Wayanad. Seriously, bro. No. Seriously. People come to me and ask, Nanda bhai alva. I get happy actually. That's why. ಗೈಸ್, ನಾನು ಏನೂ ಎತ್ಕೊಂಡಿಲ್ಲ, ಬ್ರಷ್ ಗಿಶ್ ಏನು ಎತ್ಕೊಂಡಿಲ್ಲ. ಐ ಲವ್ ಡೂಯಿಂಗ್ ದ್ಯಾಟ್. ಒಂದ್ಸರಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿ. ಫೀಲ್ಸ್ ವೆರಿ ನ್ಯೂ, ಡಿಫ್ರೆಂಟ್ ಆ್ಯಂಡ್ ಕ್ರೇಜಿ. ನನಗೆ ಇಲ್ಲಿ ಬಂದು ಫೇಸ್ ವಾಶು, ಬ್ರಷ್ಷು, ಪರ್ಫ್ಯೂಮ್ ಎಲ್ಲನೂ ಚಿಕ್ಕದೊಂದು ಬೈ ಮಾಡ್ಕೋತೀನಿ. ಒಂಥರ ಹೊಸದಾಗಿ ಫೀಲಿಂಗ್ ಇರುತ್ತೆ, ಕ್ರೇಜಿಯಾಗಿ ಏನೋ ಒಂಥರ ಫೀಲಿಂಗ್ ಇರುತ್ತೆ. ಬಟ್ ಈಗ ನಾನು ಫೇಸ್ ವಾಶ್ ಹುಡುಕ್ತಾ ಇದ್ದೀನಿ. ಎಲ್ಲ ಸ್ವಲ್ಪ ಬಜೆಟ್ ಜಾಸ್ತಿ ಇರುತ್ತಿದೆ. ಬಜೆಟ್ಟು ಸ್ವಲ್ಪ ಯೋಚನೆ ಇರುತ್ತೆ, ಅಯ್ಯಯ್ಯೋ ಅಂತ. ಬಟ್ ಒಂಥರ ಖುಷಿ ಆಗುತ್ತೆ ಗೈಸ್. ಪರ್ಫ್ಯೂಮ್ ಹುಡುಕ್ತಾ ಇದ್ದೀನಿ, ಯಾವ ಪರ್ಫ್ಯೂಮ್ ತೊಗೊಳ್ಳೋದು ಅಂತ. 1 ಡೇ 2 ಡೇಗೆ ಯಾವುದಾದ್ರೂ ಒಂದು ಒಳ್ಳೆ ಪರ್ಫ್ಯೂಮ್ ಎತ್ತಬೇಕಿದ್ರಲ್ಲಿ ಈಗ ನಾನು. ಬ್ರೋ, ಐಮ್ ಚೆಕಿಂಗ್ ಪರ್ಫ್ಯೂಮ್ ಬ್ರೋ. ಯಾವುದೋ ಇದೆ ಇರಲಿ. ಚೆನ್ನಾಗಿಲ್ವಾ? ಯಾವ್ದು ಚೆನ್ನಾಗಿದೆ ಮತ್ತೆ? ಯಾವ್ದು ಚೆನ್ನಾಗಿದೆ? ಫಾಗ್ ಎಲ್ಲ ಬೇಗ ಹೋಗ್ಬಿಡುತ್ತಲ್ಲ? ಇದು ಬೇಗ ಹೋಗೋದು 2 ಹೌದಾ? ಅದೇ ಇರಲ್ಲ. ಇದು ಓಕೆ. ಸರಿ, ಓಕೆ. ಇವ್ನು ಹೇಳೋನೆ, ನಂಗೆ ಗೊತ್ತಿಲ್ಲ ಇದು ಚೆನ್ನಾಗಿದೆಯಾ ಇಲ್ಲ ಅಂತ. ಬಟ್ ತೊಗೊಂಡು ಹೋಗ್ತಾ ಇದ್ದೀನಿ ನಂಬಿಕೆ ಮೇಲೆ. ಬ್ರಷ್ ಎಲ್ಲ ಅಲ್ಲೇ ಸಿಗುತ್ತೆ, ಪೇಸ್ಟ್ ಅಲ್ಲೇ ಸಿಗುತ್ತೆ. ಯೂಸುಫ್ ಬೈ ಚಾಕ್ಲೇಟ್ ಎತ್ಕೊತಾ ಇದ್ದೀನಿ ಗೈಸ್. ಇದೆಲ್ಲ ಬಿಡಿಸ್ಬಿಡು ಅವ್ನು ಕೆಳಗೆ. ಯಾಕೋ ಅದು ತಲೆನೋವಿಗೆ ಅದೇನಕ್ಕೋ? ಏನು ಮಾಡಬೇಕು ಅಂತಿದ್ಯಾ ರಾತ್ರಿ? ಬಬಲ್ಸ್ ಬಿಟ್ಕೊಂಡು ಏನು ಮಾಡ್ಬೇಕಂತಿದ್ಯಾ? ಕನ್ಸು ಕಾಣಲ್ಲ. ಅವ್ರ ಮದುವೆದು ಕನಸು. ಗೈಸ್, ಸೊ ನಾವು ಎವ್ರಿ ಟೈಮ್ ವೈನಾಡ್ ಬಂದಾಗ ದಿಲ್ ಪಾಟಿಗೆ ಬಂದೇ ಬರ್ತೀವಿ. ಅಂದರೆ ಯೂಶಲಿ ಈಗ ರೀಸೆಂಟ್ ಡೇಸಲ್ಲಿ ನಮಗೆ ಈ ಟೇಬಲ್ ಅಂತೂ ಫಿಕ್ಸ್, ಈ 2 ಟೇಬಲ್ ಫಿಕ್ಸ್. ನಂದಬೈ ಹ್ಯಾಸ್ ಆರ್ಡರ್ಡ್ ಸೋ ಮಚ್. ಇಷ್ಟು ತಿನ್ನೋಕ್ಕಾಗಲ್ಲ ನಮಗೆ. ಬಟ್ ನಾನು 1-2 ರೋಟಿ ತಿಂದ್ಬಿಟ್ಟು, ಜಾಸ್ತಿ ತಿನ್ನೋದು ಬೇಡ, ಡಯಟಲ್ಲಿ ಇದ್ದೀನಿ ಅಂದ್ಬಿಟ್ಟು ತಿಂತಾ ಇದ್ದೀನಿ. ವಾಟ್ ಇಸ್ ದಿಸ್? ಫಿಶ್ ಥಾಲಿ, Seafood platter. ಸೀ-ಫುಡ್ ಪ್ಲ್ಯಾಟರ್. ವಾಟ್ ಇಸ್ ದಿಸ್? Tandoori platter. This is kappa. Tapioca. ಕಪ್ಪ ತಂದೂರಿ ಪ್ಲ್ಯಾಟರ್. ಗೈಸ್, ಇಡೀ ರೆಸ್ಟೋರೆಂಟೇ ಕ್ಲೋಸ್ ಆಗಿದೆ ನೋಡಿ. ನಮಗೆ ಮಾತ್ರ ಓಪನ್ ಇಟ್ಟಿದ್ದಾರೆ. ಮುಂಚೆ ಜಾಗ ಬೇರೆ ಹೆಸರಲ್ಲಿ ಇತ್ತು, ಇವಾಗ ಬೇರೆ ಹೆಸರಲ್ಲಿ ಮಾಡಿದ್ದಾರೆ. ಓನರ್ ಇಸ್ ಫ್ರೆಂಡ್ ನಂದಬೈ ಅವರ ಬ್ರದರ್. ಸೊ ಐ ಕೀಪ್ ವಿಸಿಟಿಂಗ್ ಹಿಯರ್. ತುಂಬ ಚೆನ್ನಾಗಿದೆ ಟೇಸ್ಟ್ ಎಲ್ಲ. ಕಿಚನ್ ಎಲ್ಲ ನಾನು ಈ ಥರ ಖಾಲಿ ನೋಡಿಲ್ಲ ರೆಸ್ಟೋರೆಂಟ್. ಗೈಸ್, ಫೈನಲಿ ಹೋಟೆಲಲ್ಲಿ ಊಟ ಮುಗಿಸ್ಕೊಂಡು ರೆಸ್ಟೋರೆಂಟಲ್ಲಿ ವಾಪಸ್ ಬಂದು ನೋಡಿ ವ್ಯೂ ನೋಡ್ಕೊಂಡು ನಿಂತಿದ್ದೆ. ಟೈಮ್ 1:30. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಮಲಗಬೇಕು. ವೈನಾಡಿಗೆ ಬಂದಿದ್ದೇನಕ್ಕೆ ಅಂದರೆ ದೆ ವಾಸ್ ಲಾಟ್ ಗೋಯಿಂಗ್ ಆನ್. ಅಂದರೆ ವರ್ಕ್ ವೈಸ್ ಒಂದು ಏನಂತಾರೆ, ಎವ್ರಿ ಕ್ರಿಯೇಟರ್ ವಿಲ್ ಫೇಸ್ ದಿಸ್. ಮೈಂಡ್ ಫಾಗ್ ಆಗಿಬಿಡುತ್ತೆ. ಅಂದರೆ ದಿನಾ ಕ್ರಿಯೇಟಿವ್ ಆಗಿನೇ ಯೋಚನೆ ಮಾಡಿ ಒಂದು ಟೈಮಲ್ಲಿ ಏನು ಮಾಡೋದು ಅನ್ನೋ ತಲೆ ಓಡ್ತಿರಲ್ಲ. ಸೊ ದಟ್ ಈಸ್ ದ ಮೂಮೆಂಟ್ ಐ ಆಲ್ವೇಸ್ ಕಮ್ ಟು ವೈನಾಡ್. ವೈನಾಡಿಗೆ ಬಂದಮೇಲೆ ನನಗೆ ಒಂದು ಸ್ವಲ್ಪ ಬ್ರೈನ್ ಮತ್ತೆ ಓಪನ್ ಆಗುತ್ತೆ ಅಂದ್ಕೊಡಿ. ಕಾಂಟೆಂಟ್ ಮಾಡೋಕ್ಕೆ, ಕ್ರಿಯೇಟಿವ್ ಆಗಿರೋಕ್ಕೆ, ಅಬ್ಸರ್ವ್ ಮಾಡ್ತೀನಿ ಅಲ್ಲಿ ಇಲ್ಲಿ ಎಲ್ಲ. ಸೊ ದಟ್ಸ್ ವೈ ಐ ಕೇಮ್ ಟು ವೈನಾಡ್. ಒಂದು ಸ್ವಲ್ಪ ಬ್ರೇಕ್ ಬೇಕಿತ್ತು ಅನಿಸ್ತು. ಒಂದೇ ದಿನ ನಾನು ನಾಳೆ ವಾಪಸ್ ಹೋಗಬೇಕು. ಬಿಕಾಸ್ ನಾಳಿದ್ದು ನಾವು ಡೆಲ್ಲಿಗೆ ಹೋಗಬೇಕು, ಮತ್ತೆ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ಸೊ ಫೀಲ್ಸ್ ನೈಸ್, ಮಜಾ ಇದೆ. ಈಗ ಮಲ್ಗಕ್ಕೆ ಹೋಗ್ತಾ ಇದ್ದೀನಿ. ಸುಳ್ದೇನೋ ಹೇಳೋದಿದೆ. ಏನು ಮನೀಶ್? ಇನ್ಸ್ಟಾಗ್ರಾಮ್ ಕಂಪ್ಲೀಟ್ ಫೀಡ್ ಅಲ್ಲಿ ಇವರೇ ಇದ್ದಾರೆ. ನಾನು ಬೆಳಿಗ್ಗೆ ರೀಲ್ಸ್ ಅಯ್ಯೋ ಸ್ಕ್ರೋಲ್ ಮಾಡ್ತೇನೆ, ಇಬ್ರೇ ಎಲ್ಲ ಕಡೆ ಇಬ್ರೆ. ನೋ ನಜರ್ ಇಲ್ಲಾಂದ್ರೂ ನಜರ್ ಹಾಕ್ಬೇಡಿ ಗೈಸ್. ಫೈನಲಿ ನಂದಬೈ ಈಗ ನನ್ನ ಕಾರ್ ತೊಗೊಂಡು ಹೊರಟರು ಅವ್ರ ಮನೆಗೆ. ಅವ್ರ ಕಾರ್ ಅವ್ರ ತಮ್ಮ ತೊಗೊಂಡು ಹೋಗಿದ್ರು. ನಾನು ಒಳ್ಳೆ ನಿದ್ದೆ ಮಾಡಿ ಆರಾಮಾಗಿದ್ದೀನಿ, ಪೀಸ್ಫುಲ್ಲಾಗಿ. ಐ ವಾಂಟೆಡ್ ದಿಸ್ ಸ್ಲೀಪ್. ಅಂದರೆ ನಮ್ಮ ಮನೇಲೂ ಆರಾಮಾಗಿ ಎದ್ದೇಳ್ತೀನಿ. ಬಟ್ ಇಲ್ಲಿ ಏನೂ ಟೆನ್ಷನ್ ಇಲ್ಲದೆ ಆರಾಮಾಗಿರ್ಬೇಕು ನಾನು ಇವತ್ತು ಅಂತೇಳಿ ಬಂದಿದ್ದು. ನೋಡಿ, ಬ್ರೇಕ್ಫಾಸ್ಟ್ ಬಂದು ರೆಡಿಯಾಗಿದೆ. ಪೀಸ್ಫುಲ್ಲಾಗಿ ಆರಾಮಾಗಿ ತಿಂದು ಹೊರಡೋದ ಏನು ಅಂತ ನೋಡ್ಬೇಕು. ಇನ್ನೂ ಡಿಸೈಡ್ ಮಾಡಿಲ್ಲ. ಎಸ್, ವಾಟ್ ಅ ಪೀಸ್ಫುಲ್ ಪ್ಲೇಸ್ ಗೈಸ್. ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ. ಏನಿದೆ ನೋಡೋಣ ಬ್ರೇಕ್ಫಾಸ್ಟ್. ಪೂರೀಸ್ ವಿಚ್ ಐ ಡೋಂಟ್ ಈಟ್. ದೋಸೆ ಐ ಕ್ಯಾನ್ ಥಿಂಕ್ ಅಬೌಟ್ ಈಟಿಂಗ್ ದಿಸ್. ಆ್ಯಂಡ್ ಇದೇನಪ್ಪ ಇದು? ಬ್ರೆಡ್ಡು. ಅಯ್ಯಯ್ಯೋ, ಏನು ನಾನು ತಿನ್ನೋದೇ ಇಲ್ವಲ್ಲ ಗೈಸ್ ಇಲ್ಲಿ. ಜಾಮು.
ಗ್ರೇವಿ ಸಾಂಬಾರ್ ಇದು ಸಾಂಬಾರ್ ಈಗ ಮಾತನಾಡದೆ ಏನನು